ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎಷ್ಟು ದಿನ ಇರ್ತೈತಿ ಅನ್ನತಕ್ಕಂಥದ್ದು. ಯಾಕಂದ್ರೆ ಇದು ರಾಜ್ಯ ಸರ್ಕಾರ ಈ ರಾಜ್ಯದ ರೈತರ ಶಾಪಕ್ಕೆ ಗುರಿಯಾಗಿರ್ತಕ್ಕಂಥ ಸರ್ಕಾರ. ಹಾಗಾಗಿ ಈ ಸರ್ಕಾರ ಬಹಳ ದಿವಸ ಇರಲ್ಲ. ಈ ನಾವೇನಿವತ್ತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ, ಈ ರಾಜ್ಯದ ಸಮರ್ಪಕವಾಗಿ ಇನ್ನಾದ್ರೂ ಈ ಸಮಯ ಇದೆ, ಇನ್ನಾದ್ರೂ ಕೂಡ ರಾಜ್ಯ ಸರ್ಕಾರ ಸಮರ್ಪಕವಾಗಿ ಗೊಬ್ಬರ ವಿತರಣೆಯನ್ನು ಮಾಡಬೇಕು, ರೈತರಿಗೆ ತೊಂದರೆ ಆಗದಂತೆ ಮಾಡಬೇಕು, ರೈತರ ಪರ ಒಂದು ನಿಲ್ಬೇಕಂತಕ್ಕಂಥ ಸರ್ಕಾರವನ್ನು ಆಗ್ರಹಿಸ್ತೇವೆ. ಈಗಾಗಲೇ ಕೊಟ್ಟಿದ್ದಾರೆ. ಇವರು ರೈತರ ಜೀವನದಲ್ಲಿ ಇವರು ನಾಟಕ ಮಾಡಿ ಇವತ್ತು ತಮ್ಮ ಬೇಳೆಯನ್ನು ಬೇಯಿಸುವಂತ ಇವತ್ತು ರಾಜ್ಯ ಕೃಷಿ ಮಂತ್ರಿ ಇರ್ಬೋದು, ಸಂಪುಟದ ದರ್ಜೆ ಸಚಿವರು ಇರ್ಬೋದು, ಈಗಾಗಲೇ ರೈತರು ರೊಚ್ಚಿಗೆದ್ದಿದ್ದಾರೆ. ತಾಲೂಕು ಘಟಕದ ವತಿಯಿಂದ ಈಗಾಗಲೇ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಮುಂದಿನ ದಿನಮಾನಗಳಲ್ಲಿ ರೈತರಿಗೆ ಗೊಬ್ಬರವನ್ನು ಕೊಡಬೇಕು. ಇಲ್ಲೇ ಇದ್ರೆ ಇವತ್ತು ರಾಜ್ಯಾದ್ಯಂತ ಮತ್ತು ಜಿಲ್ಲಾದ್ಯಂತ ತಾಲೂಕಾದ್ಯಂತ ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡಿಕೊಳ್ಳುತ್ತೆ. ಇವರು ತಮ್ಮ ಒಂದು ಕ್ಷೇತ್ರದಲ್ಲೇನೆ ಸರಿಯಾಗಿ ರಸಗೊಬ್ಬರ ವಿತರಣೆ ಮಾಡುವಲ್ಲಿ ವಿಫಲವಾಗಿ ಈ ರಾಜ್ಯಾದ್ಯಂತ ಒಂದು ರೈತ ಸಂಪರ್ಕ ಕೇಂದ್ರ ಮೂಲಕ ಬರಬೇಕಾದಂತ ಕೇಂದ್ರ ಸರ್ಕಾರದ ಗೊಬ್ಬರವನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ಒಂದು ಪರೋಕ್ಷವಾಗಿ ಸ್ವತಃ ನಮ್ಮ ಈ ರಾಜ್ಯ ಸರ್ಕಾರ ಹುನ್ನಾರ ನಡೆಸಿದೆ ಅಂದ್ರೆ ತಪ್ಪು ಆಗ್ಲಿಕ್ಕಿಲ್ಲ. ಕೇಂದ್ರ ಬ್ಯಾಂಕಲ್ಲಿ ತಗೊಂಡಿದ್ದೀವಿ ಲೋನ್. ಅಷ್ಟು 25,000ರಿಂದ 80,000 ತಗೊಂಡಿದ್ದೀವಿ. ಮನೆ ಕಟ್ಟಿದ್ದೀವಿ, ವಾಟಿಗೆ ಆಬದ್ ಮಾಡಿದ್ದೀವಿ. ಇನ್ನು ವರ್ಷ ರಿನ್ಯೂವಲ್ ಮಾಡಿ ಖರ್ಚುಗಳನ್ನ ಕರೆಕ್ಟಾಗಿ ಕಟ್ತಾ ಇದ್ದೀವಿ. ಕಂಟ್ರೋಲ್ ಕಟ್ಟಿದ್ದೀವಿ. ಒಂದು ದಿವಸ ಡೂ ಬಿಟ್ಟಿದ್ವಿ. 1.5 ಲಕ್ಷ ಓದಿ ತಗೊಂಡಿದ್ವಿ. 3 ಲಕ್ಷ ಸಾಲ ಇತ್ತು. ಕರೆಕ್ಟಾಗಿ ವರ್ಷಕ್ಕೆ ರಿನ್ಯೂವಲ್ ಮಾಡಿಸ್ಕೊಂಡು ಕಟ್ತಾ ಇದ್ವಿ. ತೋಟಕ್ಕೆಲ್ಲ ಡೆವಲಪ್ಮೆಂಟ್ ಮಾಡಿದ್ವಿ, ಇಂಪ್ರೂವ್ ಮಾಡಿದ್ವಿ. ಈಗ ಚೆನ್ನಾಗಿ ಅನುಕೂಲ ಆಗಿದೆ. ಬ್ಯಾಂಕು ಕೇಂದ್ರ ಸರ್ಕಾರಕ್ಕೆ ಇಷ್ಟೆಲ್ಲ ನಾವು ಸಾಲ ತಗೊಂಡು ಕರೆಕ್ಟಾಗಿ ಕಟ್ಟಿದ್ದೀವಿ, ಕಂತಿಗೆ ಕರೆಕ್ಟಾಗಿ ಕಟ್ಟಿದ್ದೀವಿ. ಅದಕ್ಕೆ ಧನ್ಯವಾದ. ಅದರಿಂದ ಉಪಯೋಗ ಆಗಿದೆ. ಅಂದರೆ ಅದು ಮಾಡಿಸೋದ್ರಿಂದ ಸರ್ಕಾರಕ್ಕೆ ನಮಗೆಲ್ಲ ಅನುಕೂಲ ಇದೆ. ಸರ್ಕಾರದಿಂದ 2 ಲಕ್ಷ ಸಿಗುತ್ತೆ ಆಕ್ಸಿಡೆಂಟ್ ಬೆನಿಫಿಟ್ ಅಂತ. ಮತ್ತು 340 ರೂಪಾಯಿದು ಇನ್ಸೂರೆನ್ಸು ಬರುತ್ತೆ. ಅದು ನಮಗೆ ನ್ಯಾಚುರಲ್ ಡೆತ್ ಆದ್ರೂ ಸಿಗುತ್ತೆ. ಈ ಥರ ಮಾಡಿಸಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಮೇಡಮ್ ಅವರು ಲತಾ ಮೇಡಮ್ ಅವರು ಹಾಸನದಿಂದ ಇವತ್ತು ಇಲ್ಲಿ ಬಂದಿದ್ದಾರೆ. ಇವತ್ತು ಈ ಕಾರ್ಯಕ್ರಮನ ಅವ್ರಿಗೂ ನಡೆಸ್ಕೊಡ್ತಿದ್ದಾರೆ ಇಲ್ಲಿ. ಮತ್ತು ಈ ಕನಸಮುದ್ರದಲ್ಲಿ ನಮ್ಮೊಂದು ನಿಯರ್ಲಿ 100-120 ಜನ ಫಲಾನುಭವಿಗಳಿದ್ದಾರೆ. PMJJBY, PMSBY ಫಲಾನುಭವಿಗಳು ಇಲ್ಲಿ 100ರಿಂದ 120 ಜನ ಇದ್ದಾರೆ. ಅವರೆಲ್ಲ ಒಂದಿಬ್ಬರು ಇದರ ಅನುಕೂಲನೂ ಪಡ್ಕೊಂಡಿದ್ದಾರೆ ಈ ಕನಸಮುದ್ರದಲ್ಲಿ. ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಈಗಾಗಲೇ 90 ಗ್ರಾಮ ಪಂಚಾಯತಿ ಕವರ್ ಮಾಡಿ ಇವತ್ತು ಇಲ್ಲಿ ಕೆನರಾ ಬ್ಯಾಂಕ್ ಅರಸೀಕೆರೆ ಒಟ್ಟಿಗೆ ಈ ಗ್ರಾಮಕ್ಕೆ ಬಂದಿದ್ದೀವಿ. ನಮ್ಮ ಉದ್ದೇಶ ಏನು ಅಂದ್ರೆ ನಮ್ಮ ಕೇಂದ್ರ ಸರ್ಕಾರದ ಎಲ್ಲ ಸ್ಕೀಮ್ಸು ಎಲ್ಲ ಕೊನೆ ಲಾಸ್ಟ್ ಮೈಲ್ ಅಂತಾರಲ್ಲ, ಅದೇ ತರ ಕೊನೆಗಿರೋ ಎಲ್ಲ ಪ್ರಜೆಗೂ ಮುಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇಂಥ ಕ್ಯಾಂಪ್ಸ್ ಮಾಡ್ತಾ ಇದ್ದೀವಿ.